ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನ ಹೆಚ್ಚಳ ಮಾಡೋದಕ್ಕೆ ತಂದೆ ತಾಯಿಯರು ಏನೇನ್ ಪ್ರಯತ್ನ ಮಾಡಲ್ಲ. ಎಷ್ಟೊಂದು ಕಡೆಯಲ್ಲಿ ಸಿಗುವಂತಹ ಗಿಡಮೂಲಿಕೆ ಪ್ರಯೋಗ ಮಾಡೋದಾಗಿರ್ಬೋದು, ದಿನ ಬೆಳಗಾದ್ರೆ ಬ್ರಾಹ್ಮಿ ತಿನ್ಸೋದಾಗಿರ್ಬೋದು, ಹಾಗೆ ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬಾದಾಮ್ ತಿನ್ಸೋದು, ಇನ್ನೊಂದು ಹೆಲ್ದಿ ಫುಡ್ ತಿನ್ಸೋದು, ಅಥವಾ ಸ್ತೋತ್ರ ಹೇಳ್ಕೊಡೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಾಲಕರು ಮಕ್ಕಳ ಬುದ್ಧಿಶಕ್ತಿಯನ್ನ ಹೆಚ್ಚಳ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇದೇ ಒಂದು ಸಾಮಾನ್ಯ ಪ್ರಶ್ನೆ ನನಗೂ ಕ್ಲಿನಿಕಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ. ನಮ್ಮ ಮಗುಗೆ ಸ್ವಲ್ಪ ಬುದ್ಧಿ ಹೆಚ್ಚಾಗೋದಕ್ಕೆ, ಇನ್ನಷ್ಟು ಬುದ್ಧಿವಂತ ಆಗ್ಲಿಕ್ಕೆ ನಾವೇನ್ ಮಾಡಬಹುದು ಅಂತ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬುದ್ಧಿಶಕ್ತಿ ಹೆಚ್ಚಳಕ್ಕೆ ಏನೇನು ಉಪಾಯಗಳನ್ನ ನೀವು ಪಾಲಿಸಬಹುದು, ಯಾವ್ಯಾವ ರೀತಿಯಲ್ಲಿ ನೀವು ನಿಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಸುವಲ್ಲಿ, ಅದರಲ್ಲೂ ಮಕ್ಕಳಲ್ಲಿ ವಿಶೇಷವಾಗಿ ಬುದ್ಧಿಶಕ್ತಿಯ ಹೆಚ್ಚಳಕ್ಕಾಗಿ ಕೆಲವು ಉಪಾಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೇನಾದ್ರೂ ಈ ಒಂದು ವಿಷಯದಲ್ಲಿ ಆಸಕ್ತಿ ಇದ್ರೆ, ನೀವು ಕೂಡ ನಿಮ್ಮ ಮಕ್ಕಳ ಬುದ್ಧಿಶಕ್ತಿಗೋಸ್ಕರ ಹೆಚ್ಚಳಕ್ಕೋಸ್ಕರ ಏನಾದ್ರೂ ಉಪಾಯವನ್ನ ಹುಡುಕ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳ ವಿಡಿಯೋ ನಿಮ್ಗೆ ಲಭ್ಯ ಇರುತ್ತೆ. ಬುದ್ಧಿಶಕ್ತಿ ಏನಿದು? ಬುದ್ಧಿಶಕ್ತಿ ಅಂತ ಬಂದಾಗ ಆಯುರ್ವೇದದಲ್ಲಿ ಬುದ್ಧಿ, ವಿವೇಚನೆ, ಜ್ಞಾನ, ಜ್ಞಾಪಕ ಶಕ್ತಿ, ಈ ಎಲ್ಲ ವಿಷಯಗಳ ಬಗ್ಗೆ ಹಲವಾರು ಉಲ್ಲೇಖವನ್ನ ನಾವು ನೋಡ್ಬೋದು. ಹಲವಾರು ಗಿಡಮೂಲಿಕೆಗಳು, ಅದರಲ್ಲೂ ಎಸ್ಪೆಷಲಿ ಸುಶ್ರುತ ಸಂಹಿತೆಯಲ್ಲಂತೂ ಸುಶ್ರುತಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಎಂತ ಅದ್ಭುತವಾದಂತಹ ರಸಾಯನಗಳು, ಮಂಡುಕಪರ್ಣಿ ರಸಾಯನ ಆಗಿರ್ಬೋದು, ಬ್ರಾಹ್ಮಿ ರಸಾಯನ ಆಗಿರ್ಬೋದು, ಈ ಎಲ್ಲ ರಸಾಯನಗಳು ಯಾವ ರೀತಿಯಲ್ಲಿ ನಮ್ಮ ಬುದ್ಧಿಶಕ್ತಿ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಯುರ್ವೇದದಲ್ಲಿ ಸ್ವರ್ಣವಚ ಅನ್ನುವಂಥದ್ರ ಬಳಕೆ, ಅಷ್ಟೇ ಅಲ್ಲದೆ ಮೇಧ್ಯ ದ್ರವ್ಯಗಳ ಬಳಕೆ. ಮೇಧ್ಯ ದ್ರವ್ಯಗಳು ಅಂತಂದ್ರೆ ಏನು? ಹೆಸರೇ ಹೇಳುವಾಗೆ ಮೇಧಾಶಕ್ತಿಯನ್ನ ಹೆಚ್ಚಿಸುವಂಥವು. ಯಾವುದು ಮೇಧಾಶಕ್ತಿಯನ್ನ ಹೆಚ್ಚಿಸುತ್ತೆಯೋ ಆ ಎಲ್ಲ ದ್ರವ್ಯಗಳನ್ನ ಮೇಧ್ಯ ದ್ರವ್ಯಗಳು ಅಂತ ಹೇಳ್ತಾರೆ. ಇಂತಹ ಮೇಧ್ಯ ದ್ರವ್ಯಗಳ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖಗಳಿವೆ. ಈ ಮೇಧ್ಯ ದ್ರವ್ಯಗಳನ್ನ ನಾವು ಬಳಸೋದ್ರಿಂದ ಏನಾಗತ್ತೆ, ಆ ಮಗುವಿನಲ್ಲಿ ಅಷ್ಟೇ ಅಲ್ಲದೆ ವಯಸ್ಕರಲ್ಲಾಗಿರ್ಬೋದು, ಹಾಗೆ ವೃದ್ಧಾಪ್ಯದಲ್ಲಿರ್ಬೋದು, ಎಲ್ಲಾ ಕಂಡೀಷನ್ ಅಲ್ಲಿ ಕೂಡ ನೀವು ಬುದ್ಧಿಶಕ್ತಿ ಹೆಚ್ಚಳವನ್ನ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗಿದ್ರೆ ಯಾವ ರೀತಿಲಿ ಯಾವ ಡ್ರಗ್ ಯಾರಿಗೆ ಒಳ್ಳೇದು ಅಂತ ಹೇಗೆ ಡಿಸೈಡ್ ಮಾಡೋದು? ಯಾರಿಗೆ ಯಾವ ಡ್ರಗ್ ಒಳ್ಳೇದನ್ನೋದು ಆಯಾ ಪ್ರಕೃತಿಗೆ ಅನುಗುಣವಾಗಿ, ಆ ವ್ಯಕ್ತಿಯ ವಯಸ್ಸಿಗೆ ಅನುಗುಣವಾಗಿ, ದೇಹದ ತೂಕಕ್ಕೆ ಅನುಗುಣವಾಗಿ, ಅಷ್ಟೇ ಅಲ್ಲದೆ ಆ ವ್ಯಕ್ತಿಯ ಜೆನೆಟಿಕ್ಸಿಗೆ, ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಬರುವಂತಹ ಧೀಶಕ್ತಿ, ಧೈರ್ಯ ಶಕ್ತಿ, ಬುದ್ಧಿಶಕ್ತಿ, ಮೇಧಾಶಕ್ತಿ ಇದೆಲ್ಲವೂ ಕೂಡ ಅವರವರ ಜೆನೆಟಿಕ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕಾಗಿ ಆಯುರ್ವೇದ ಗರ್ಭ ಸಂಸ್ಕಾರವನ್ನ ಕೂಡ ಹೇಳುವಂಥದ್ದು. ಯಾಕಂದ್ರೆ ಗರ್ಭ ಸಂಸ್ಕಾರ ಅನ್ನೋದೇನ್ ಮಾಡುತ್ತೆ, ಆ ಜೆನೆಟಿಕಲಿ ಮಗುವಿನಲ್ಲಿ ಒಂದು ಒಳ್ಳೆಯ ಪೊಟೆನ್ಶಿಯಲ್ ಅನ್ನ ಕೊಡೋದಕ್ಕೆ, ಹಾಗೆ ಅವರ ಧೈರ್ಯ ಶಕ್ತಿಯನ್ನ, ಧೀಶಕ್ತಿಯನ್ನ, ಮೇಧಾಶಕ್ತಿಯನ್ನ, ಜ್ಞಾಪಕ ಶಕ್ತಿಯನ್ನ, ಬುದ್ಧಿಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುವಂಥದ್ದಾಗಿರುತ್ತೆ. ಸೊ ಈ ಒಂದು ಆಯುರ್ವೇದ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಾಗ ಪುರುಷಂ ವೀಕ್ಷ್ಯ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿರೋಂಥದ್ದು ಏನಂತಂದ್ರೆ, ಆಯಾ ವ್ಯಕ್ತಿಯ ಪ್ರಕೃತಿಗೆ ಅನುಗುಣವಾಗಿ ವೈದ್ಯರು ಪರೀಕ್ಷೆ ಮಾಡಿ ಯಾವ ಔಷಧಿ ದ್ರವ್ಯ ನಿಮ್ಮ ಮಗುವಿನ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡ್ಬೋದು, ಹಾಗೆ ಅರ್ಥ ಮಾಡ್ಕೊಳ್ಳುವ ಒಂದು ಪ್ರಕ್ರಿಯೆ ಆಗಿರ್ಬೋದು, ಅರ್ಥ ಮಾಡಿದ್ದನ್ನ ನೆನಪಿಟ್ಕೊಳ್ಳುವಂಥ ಪ್ರಕ್ರಿಯೆ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚಿಸ್ಲಿಕ್ಕೆ ಈಗ ನಮ್ಮಲ್ಲಿ ಬ್ರಾಹ್ಮಿ ಟ್ಯಾಬ್ಲೆಟ್ ಅನ್ನ ಮಾಡ್ತೀವಿ, ಬ್ರಾಹ್ಮಿ ರಸಾಯನವನ್ನ ಮಾಡ್ತೀವಿ. ಹಾಗೆ ಈ ಬ್ರಾಹ್ಮಿ ರಸಾಯನ ಅನ್ನುವಂಥದ್ದನ್ನಂತೂ ಜನರಲ್ ಟಾನಿಕ್ ಆಗಿ ಕೂಡ ಎಲ್ಲರೂ ಬಳಸ್ಬೋದು. ಅಷ್ಟೇ ಅಲ್ಲದೆ ನೆನಪಿನ ಶಕ್ತಿಯನ್ನು ವೃದ್ಧಿಸ್ಲಿಕ್ಕೂ ಸಹಾಯ ಆಗುತ್ತೆ. ಅಷ್ಟಕ್ಕೆ ಅದು ಸೀಮಿತ ಆಗಿರದೆ ಕೆಲವೊಂದಿಷ್ಟು ಚಿಕಿತ್ಸೆಗಳು ಕೂಡ ಇದೆ. ಪಂಚಕರ್ಮ ಚಿಕಿತ್ಸೆಗಳು ಏನ್ ಮಾಡುತ್ತೆ ಅಂತಂದ್ರೆ, ಆ ಪಂಚಕರ್ಮ ಚಿಕಿತ್ಸೆಗಳನ್ನ ನೀವು ತೆಗೆದುಕೊಂಡಾಗ ನಿಮ್ಮ ದೇಹದಲ್ಲಿ ನರಮಂಡಲದ ಶಕ್ತಿ ಜಾಸ್ತಿ ಆಗತ್ತೆ, ಆ ಜ್ಞಾಪಕ ಶಕ್ತಿಯ ವರ್ಧನೆ ಆಗತ್ತೆ. ಹಾಗೆ ಆ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಕೆಲವೊಂದು ವಿಶೇಷವಾಗಿ ನೆನಪಿನ ಶಕ್ತಿ ಹೆಚ್ಚಳಕ್ಕಾಗಿಯೇ ಹೇಳಿದಂತಹ ಚಿಕಿತ್ಸೆಗಳು, ಹಾಗೆ ಬಳಸುವಂತಹ ದ್ರವ್ಯಗಳು, ಯಾವ ದ್ರವ್ಯವನ್ನ ನಾವು ಬಳಸ್ತೇವೆ ಅನ್ನೋದ್ರ ಬೇಸಿಸ್ ಮೇಲೆ ಆ ಔಷಧಿ ದ್ರವ್ಯಗಳ ಎಫಿಕಸಿ ಅನ್ನುವಂಥದ್ದು ಮಗುವಿನ ಮೇಧಾಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಪಂಚಕರ್ಮ ಅನ್ನೋದು ಕೇವಲ ವಯಸ್ಸಾದವರಿಗಷ್ಟೇ ಅಲ್ಲ, ಗಂಟು ನೋವು ಇದ್ದವರಿಗಷ್ಟೇ ಅಲ್ಲ, ಅಥವಾ ಪಂಚಕರ್ಮ ಅನ್ನುವಂಥದ್ದು ಬರೀ ತೂಕ ಜಾಸ್ತಿ ಇದ್ದವರಿಗಷ್ಟೇ ಅಲ್ಲ, ಪುಟ್ಟ ಮಕ್ಕಳಿಗೂ ಸಹ ಪಂಚಕರ್ಮವನ್ನು ಕೊಡಬಹುದು. ಸರಿಯಾದ ರೀತಿಯಲ್ಲಿ ವೈದ್ಯರ ಮಾರ್ಗದರ್ಶನದಲ್ಲಿ ಅದನ್ನು ನೀಡಿದಾಗ ಆ ಮಕ್ಕಳಲ್ಲಿ ಕೇವಲ ಮೇಧಾಶಕ್ತಿ ಅಷ್ಟೇ ಅಲ್ಲ, ನೆನಪಿನ ಶಕ್ತಿ ಅಷ್ಟೇ ಅಲ್ಲ, ಅವರ ಇಮ್ಯುನಿಟಿಯನ್ನ ಕೂಡ ಹೆಚ್ಚಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಹೀಗೆ ಆಯುರ್ವೇದ ಹೇಳುವ ರೀತಿಯಲ್ಲಿ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಮಕ್ಕಳಿಗೆ ವಿಶೇಷವಾದಂತಹ ಔಷಧಿ ದ್ರವ್ಯಗಳನ್ನ ಕೊಡಿಸಿದಲ್ಲಿ ಖಂಡಿತವಾಗಿ ನಿಮ್ಮ ಮಗುವಿನ ನೆನಪಿನ ಶಕ್ತಿ ಹೆಚ್ಚಾಗತ್ತೆ.
ಅಷ್ಟೇ ಅಲ್ಲದೆ ನೀವೇನ್ ಮಾಡ್ಬೋದು ಅಂತಂದ್ರೆ ಮಕ್ಕಳಿಗೆ ಸಿಂಪಲ್ ಆದಂತಹ ಕೆಲವೊಂದು ಮುದ್ರೆ, ಪ್ರಾಣಾಯಾಮ, ಉಸಿರಾಟದ ನಿಯಮಗಳು, ಪ್ರತಿನಿತ್ಯ ಹೊರಗೆ ಆಟ ಆಡ್ಲಿಕ್ಕೆ ಬಿಡುವಂಥದ್ದು. ಮಕ್ಕಳು ಕುಣಿಬೇಕು, ದೇಹ ದಣಿಯುವಷ್ಟು ಅವರು ಆಟ ಆಡ್ಬೇಕು. ಹೊರಗಿನ ಪ್ರಕೃತಿಯಲ್ಲಿ ಮಡಿಲಲ್ಲಿ ಆಟ ಆಡ್ಬೇಕು, ಮಣ್ಣನ್ನ ಮುಟ್ಟಬೇಕು, ಆ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಅವರು ಆಟ ಆಡ್ಬೇಕು. ಜೊತೆಯಲ್ಲಿ ಧ್ಯಾನ, ಪ್ರಾಣಾಯಾಮ, ಯೋಗಾಭ್ಯಾಸವನ್ನ ಚಿಕ್ಕ ವಯಸ್ಸಿನಿಂದ ನೀವು ಅಭ್ಯಾಸ ಮಾಡಿಸ್ಬೇಕು. ಇದು ಕೂಡ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹೀಗೆ ನೆನಪಿನ ಶಕ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ಈ ವಿಷಯದ ಕುರಿತು ಇನ್ನೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ನೀವು ನಮ್ಮನ್ನ ಕನ್ಸಲ್ಟ್ ಮಾಡಿ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಬಹುದು. ಹಾಗೆ ಆನ್ಲೈನ್ ಕನ್ಸಲ್ಟೇಷನ್ಗಳು ಲಭ್ಯವಿದೆ. ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನ ಕೂಡ ಮಾಡಿಸಿ ನಿಮ್ಮ ಮಗು ಚಿಕ್ಕದಲ್ಲಿರುವಾಗ್ಲೇನೆ ಆ ಮಗುವಿನ ಪ್ರಕೃತಿ ಯಾವುದು ಅನ್ನೋದನ್ನ ಕೂಡ ನೀವು ಅಸೆಸ್ ಮಾಡಿಸ್ಕೊಳ್ಬಹುದು. ಆದ್ರೆ ಅದಕ್ಕೆ ನೀವು ಇಲ್ಲಿಯೇ ಬಂದು ನಾಡಿ ಪರೀಕ್ಷೆನ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.